ತಿರುಪತಿ ಲಡ್ಡು ಅಷ್ಟು ಇಷ್ಟ ಆಗಕ್ಕೆ ಕಾರಣ ಏನು ಗೊತ್ತಾ? ಆ ತಿರುಪತಿ ಲಡ್ಡು ಕೌಂಟರ್ ಇರೋ ಜಾಗ. ತಿರುಪತಿ ಅಷ್ಟು ಫೇಮಸ್ ಆಗೋಕ್ಕೆ ಕಾರಣ ಏನು? ತಿರುಪತಿಯಲ್ಲಿ ದೇವ್ರಿರೋದು ವೆಸ್ಟು, ಮುಖ ಮಾಡಿರೋದು ಈಸ್ಟು ಅಲ್ವಾ? ಒಳ್ಳೆ ಹೆಸರು ಕೀರ್ತಿ ಕೊಡುತ್ತೆ, ಹಣ ಕೊಡುತ್ತೆ. ಗೌರ್ಮೆಂಟಲ್ಲಿ ಜಾಬ್ ಮಾಡುವಂತಹ ಪೀಪಲ್ಲು, ಪೊಲಿಟಿಷಿಯನ್ಸು. ಸೌತ್ಗಿರೋ ಅಂಥ ಎಂಟ್ರೆನ್ಸ್ ಏನು ಕೊಡುತ್ತೆ? ಬ್ರ್ಯಾಂಡೆಡ್ ಪೀಪಲ್ಲು, ದೊಡ್ಡ ದೊಡ್ಡ ಡೆಲಿಗೇಟ್ಸು. ತಿರುಪತಿಯಲ್ಲಿ ಇವತ್ತು ಇಷ್ಟೊಂದು ಹುಂಡಿಯಲ್ಲಿ ಅಮೌಂಟು ಕಲೆಕ್ಟ್ ಆಗಿದೆ. ನಮಸ್ತೆ ವೀಕ್ಷಕರೇ, ಆಸ್ಟ್ರೋಗ್ರಿಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾಂಕಾ. ನಾವು ಕಳೆದ ವಿಡಿಯೋದಲ್ಲಿ ಸಾಕಷ್ಟು ವಾಸ್ತು ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಮತ್ತಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಡಾಕ್ಟರ್ ಸರಸ್ವತಿ ಹರೀಶ್ ಕೊಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ತಿರುಪತಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದಲ್ವಾ? ತಿರುಪತಿ ಅಷ್ಟು ಫೇಮಸ್ ಆಗೋಕ್ಕೆ ಕಾರಣ ಏನು? ತಿರುಪತಿಯಲ್ಲಿರುವಂತಹ ದೇವ್ರ ವಿಗ್ರಹ ಇರೋದೇ ವೆಸ್ಟಲ್ಲಿ, ಓಕೆ, ಪಶ್ಚಿಮದಲ್ಲಿ. ಪಶ್ಚಿಮದಲ್ಲಿ ತಿರುಪತಿಯಲ್ಲಿರುವಂತಹ ದೇವ್ರ ವಿಗ್ರಹ, ಆ ದೇವ್ರು ನೋಡ್ತಾ ಇರೋದು ಈಸ್ಟ್ ಕಡೆ. ಆಮೇಲೆ ತುಂಬ ಪರ್ಫೆಕ್ಟ್ ವಾಸ್ತು ಇದೆ. ದೇವರು ಅಲ್ಲಿ ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ, ದೇವರೇ ಶಿಲೆ ಆಗಿರೋದು ಅಂತ ಹೇಳ್ತಿರ್ತಾರೆ. ಆದರೂ ಅದಕ್ಕೆ ಎಷ್ಟೊಂದು ನೇಮು ಫೇಮು ಹಣ ಎಲ್ಲ ಬಂದಿದೆ ಅಂದರೆ ಅದಕ್ಕೆ ಕಾರಣ ತಿರುಪತಿ ವಾಸ್ತು ಅಷ್ಟು ಚೆನ್ನಾಗಿರುತ್ತೆ. ಈ ವಿಷಯದಲ್ಲಿ ಹೇಳಬೇಕಂದ್ರೆ, ನಾವು ತಿರುಪತಿಯಲ್ಲಿ ದೇವರಿರೋದು ವೆಸ್ಟು, ಮುಖ ಮಾಡಿರೋದು ಈಸ್ಟು ಅಲ್ವಾ? ಆದರೆ ನಾನು ಹೇಳಿದ್ನಲ್ವ ಲಾಸ್ಟ್ ಎಪಿಸೋಡಲ್ಲಿ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಡೈರೆಕ್ಷನ್ಗೆ ಬಾಗಿಲಿದ್ರೆ ಎಂಟ್ರೆನ್ಸ್ ಇದ್ದರೆ ತುಂಬ ಒಳ್ಳೆಯದು ಅಂತ. ಅದೇ ಥರ ಸೇಮು ತಿರುಪತಿಯಲ್ಲಿ ಈಸ್ಟಿಗೆ ಒಂದು ಎಂಟ್ರೆನ್ಸ್ ಇದೆ, ನಾರ್ತ್ ಒಂದು, ವೆಸ್ಟು, ಸೌತು, ಈ ಥರ 4 ಡೈರೆಕ್ಷನ್ಗೂ 4 ಎಂಟ್ರೆನ್ಸ್ಗಳಿವೆ. ಬಟ್ ಒಂದೊಂದು ಎಂಟ್ರೆನ್ಸು ತಿರುಪತಿಗೆ ಒಂದೊಂದು ಆಪರ್ಚುನಿಟೀಸ್ ಕೊಟ್ಟಿದೆ. ಅದು ಹೇಗೆ ಅಂದರೆ, ಈಗ ಉತ್ತರದಲ್ಲಿರುವಂತಹ ಬಾಗಿಲು, ನಾವು ಇವಾಗ ಟೋಲ್ ಪ್ಲಾಜಾ ಗೇಟಿಂದ ನಾವು ತಿರುಪತಿಗೆ ಹತ್ತೀವಲ್ವ, ಮೇಲೆ ಹೋಗಿದ ತಕ್ಷಣ ಅದು ತುಂಬ ಸ್ಲೋಪ್ ಇದೆ, ರೋಡ್ ತುಂಬ ಸ್ಲೋಪ್ ಇರುತ್ತಲ್ವ. ಉತ್ತರದ ಕಡೆ ಯಾವಾಗಲೂ ರೋಡು ಸ್ಲೋಪ್ ಆಗೇ ಇರಬೇಕು, ದಕ್ಷಿಣ ಕಡೆ ಹೈಟ್ ಇರಬೇಕು, ಓಕೆ, ಉತ್ತರದ ಕಡೆ ಯಾವಾಗಲೂ ಸ್ಲೋಪ್ ಇರಬೇಕು. ಅದು ನಮಗೆ ಒಳ್ಳೆ ಹೆಸರು ಕೀರ್ತಿ ಕೊಡುತ್ತೆ, ಹಣ ಕೊಡುತ್ತೆ, ಹಣದ ಆಪರ್ಚುನಿಟೀಸ್ ಕೊಡುತ್ತೆ. ಉತ್ತರಕ್ಕಿರೋ ಅಂತ ಬಾಗ್ಲಿಂದ ಭಕ್ತಾದಿಗಳು ತುಂಬ ಬರ್ತಾರೆ. ಅದು ತಿರುಪತಿಗೆ ಹಣದ ಆಪರ್ಚುನಿಟಿನೇ ಅಲ್ವಾ? ಅಲ್ಲಿ ಎಕ್ಸಾಕ್ಟ್ ಆಗಿ ಮತ್ತೆ ಈಶಾನ್ಯದಲ್ಲಿ ಒಂದು ಕೊಳ ಇದೆ, ನೀರಿನ ಕೊಳ. ಈಶಾನ್ಯದಲ್ಲಿ ಅಂಡರ್ಗ್ರೌಂಡ್ ವಾಟರು ತುಂಬ ಒಳ್ಳೆಯದು. ಅದೇ ಥರ ಅಲ್ಲೂ ಇದೆ ತಿರುಪತಿಯಲ್ಲಿ. ಮತ್ತೆ ಎಕ್ಸಾಕ್ಟ್ಲಿ ಈಸ್ಟ್ಗೆ ಒಂದು ಎಂಟ್ರೆನ್ಸ್ ಇದೆ. ಎಕ್ಸಾಕ್ಟ್ಲಿ ಈಸ್ಟ್ ಎಂಟ್ರೆನ್ಸು ಏನು ಕೊಡುತ್ತೆ? ಪಬ್ಲಿಕ್, ಗೌರ್ನಮೆಂಟು, ಆಮೇಲೆ ಗೌರ್ನಮೆಂಟಲ್ಲಿ ಜಾಬ್ ಮಾಡೋಂತಹ ಪೀಪಲ್ಲು, ಪೊಲಿಟಿಷಿಯನ್ಸು. ಎಲ್ಲರಿಗೂ ಗೊತ್ತಿರೋ ಹಂಗೆ ತಿರುಪತಿಗೆ ತುಂಬ ಜನ ಹೋಗ್ತಾರಲ್ವ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸಿಂದ ಹಿಡಿದು ಎಲ್ಲರೂ ಹೋಗ್ತಾರೆ. ಸೊ ಅಲ್ಲಿ ಆ ಆಪರ್ಚುನಿಟಿ ತಿರುಪತಿಗೆ ಬಂದಿದೆ ಬಿಕಾಸ್ ಆಫ್ ದಟ್ ಎಂಟ್ರೆನ್ಸ್. ಸೊ ಅಲ್ಲೂ ಕೂಡ ದೇವರು ನೆಲೆಸದ ಮೇಲೆ ಪ್ರತಿಯೊಂದನ್ನು ವಾಸ್ತು ನೋಡಿ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಅದು ಐಡಿಯಾ ಇಲ್ಲ, ಅವರೇ ಕಟ್ಟಿದಾರೋ ಅಥವಾ ಅದೇ ಇದೆಯೋ ಅಲ್ಲಿ. ಬಟ್ ಇವಾಗ ಅಲ್ಲಿರೋಂತಹ ವಾಸ್ತುವಿಂದ ಏನೇನು ಲಾಭ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲಿರೋ ಪ್ರತಿಯೊಂದೂ ಲಾಭ ವಾಸ್ತು ಪ್ರಕಾರನೇ ಇದೆ. ಸೌತ್ಗೆ ಒಂದು ಎಂಟ್ರೆನ್ಸ್ ಇದೆ. ಸೌತ್ಗಿರೋ ಅಂತ ಎಂಟ್ರೆನ್ಸ್ ಏನು ಕೊಡುತ್ತೆ? ಬ್ರ್ಯಾಂಡೆಡ್ ಪೀಪಲ್ಲು, ದೊಡ್ಡ ದೊಡ್ಡ ಡೆಲಿಗೇಟ್ಸು. ಅವರೆಲ್ಲ ತಿರುಪತಿಗೆ ಬಂದು ದೇವ್ರನ್ನೇ ಅವರು ಪಾರ್ಟ್ನರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ದೊಡ್ಡ ದೊಡ್ಡ ಕಿರೀಟಗಳು, ಎಷ್ಟೊಂದು ಅಮೌಂಟ್ ಆಗಲಿ ಶೇರ್ ಆದ್ರಿ ಎಲ್ಲ ಅವರು ದೇವಸ್ಥಾನದಲ್ಲಿ ಹುಂಡಿಗೆ ಹಾಕ್ತಿರ್ತಾರೆ. ಆ್ಯಕ್ಚುಲಿ ಅವರು ಟಿವಿಯಲ್ಲಿ ಹೇಳ್ತಿರ್ತಾರೆ, ತಿರುಪತಿಯಲ್ಲಿ ಇವತ್ತು ಇಷ್ಟೊಂದು ಹುಂಡಿಯಲ್ಲಿ ಅಮೌಂಟು ಕಲೆಕ್ಟ್ ಆಗಿದೆ, ಇಷ್ಟು ಜನ ತಿರುಪತಿಗೆ ಬಂದಿದ್ರು, ಇವೆಲ್ಲ ಹೇಳ್ತಿರ್ತಾರೆ. ಮೋರ್ ದೆನ್ ಲ್ಯಾಕ್ ಮೇಲೇನೆ ಇರ್ತಾರೆ ತಿರುಪತಿ ದಿವಸ ದರ್ಶನ. ಹೌದು, ಲೈಕ್ ಮೋರ್ ದೆನ್ 10 lakh ಇರ್ತಾರೆ ಒಂದಿನಕ್ಕೆ ಮೇ ಬಿ. ಇಲ್ಲ, ಕೇಳಿದೀನಿ, ನೆನಪಿಲ್ಲ ಎಕ್ಸಾಕ್ಟ್ ಫಿಗರ್. ಆ ಥರ ಅಷ್ಟೊಂದು ಲಕ್ಷ ಜನ ತಿರುಪತಿಯಲ್ಲಿ ದರ್ಶನ ಮಾಡ್ಕೊಳ್ಳೋವಾಗ ನೀವು ಹೋದ್ಮೇಲೆ ತಿರುಪತಿಗೆ ಹುಂಡಿಗೆ ಒಂದು 100 ರೂಪೀಸ್ ಆದರೂ ಹಾಕ್ದಿರ ಬರ್ಬೇಕು ಅನ್ಸೋದೇ ಇಲ್ಲ. ಹೌದು, ಯಾರಿಗೂ ಅನ್ಸಲ್ಲ. ಕೈಯಲ್ಲಿ ಹಣ ಇಲ್ದಿರೋರು 100 ರೂಪಾಯಿ ಆದರೂ ಹಾಕಿ ಬರ್ತಾರೆ. ಸೊ ದಟ್ ಈಸ್ ದ ಪವರ್ ಆಫ್ ತಿರುಪತಿ ವಾಸ್ತು. ಓಕೆ, ಎಕ್ಸಾಕ್ಟ್ಲಿ ಹಂಗೆ ವೆಸ್ಟ್ ಆ್ಯಂಡ್ ಸೌತ್, ಈಸ್ಟ್, ಸೌತ್ ವೆಸ್ಟ್, ನೈಋತಿ ಕಡೆ
ದೊಡ್ಡ ದೊಡ್ಡ ಬೆಟ್ಟಗಳು. ಹ್ಮ್ ನೈಋತಿ ಯಾವಾಗಲೂ ಭಾರವಾಗಿರಬೇಕು. ಹ್ಮ್ 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 ಅದು ಭಾರವಾಗಿಲ್ಲ, ನಮಗೆ ಈಶಾನ್ಯ ಕಡಿಮೆ ಆಗೋಗಿದೆ, ಭಾರ ಜಾಸ್ತಿ ಆಗಿ ನೈಋತಿ ಭಾರ ಕಡಿಮೆ ಆಗಿದೆ ಅಂದರೆ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ರಿಲೇಶನ್ಶಿಪ್ಪೂ ಪ್ರಾಬ್ಲಮ್ಸ್ ಬರುತ್ತೆ ಅದು ಮನೆಯಲ್ಲಾದರೆ. ಓಕೆ, ಈಗ ತಿರುಪತಿಲಿ ಒಂದು ಕಡೆ ದೇವರಿದ್ರೆ ಇನ್ನೊಂದು ಕಂಪ್ಲೀಟ್ ಆಗಿ ಸರೌಂಡಿಂಗ್ ಎಲ್ಲ ಒಂದು ಸ್ವಲ್ಪ ಬೆಟ್ಟಗಳೆಲ್ಲ ಇದಾವೆ. ಸೊ ಅದು ನೀವು ಹೇಳ್ದಾಗೆ ನೈಋತಿ ಕಡೆನೇ ಇದೆಯಾ? ನೈಋತಿ ಕಡೆನೇ ಬೆಟ್ಟಗಳಿರೋದು. ಹ್ಮ್ ಹ್ಮ್ ಆ ನೈಋತಿಯಿಂದ ವೆಸ್ಟ್ ವರ್ಗೂ ಬರುತ್ತೆ ಬೆಟ್ಟಗಳು. ಆ ಡೈರೆಕ್ಷನ್ ಭಾರ ಇರೋದ್ರಿಂದ ಅದು ತುಂಬಾ ನೇಮ್ ಅಂಡ್ ಫೇಮ್ ಕೊಡುತ್ತೆ. ಓಕೆ. ಎಲ್ಲಾರ್ಗೂ ಗೊತ್ತಿರೋಂಗೆ ತಿರುಪತಿ ತುಂಬಾ ಫೇಮಸ್ ಹೌದು ಅಲ್ವಾ? ಸೇಮ್ ಆಸ್ ಇಟ್ ಈಸ್ ಅಲ್ಲಿ ತಿರುಪತಿ ಲಡ್ಡು ಅಂದ್ರೆ ಯಾರಿಗಿಷ್ಟ ಹೇಳಿ? ಯಾರಿಗಿಷ್ಟ ಇಲ್ಲ? ಆಕ್ಚುಲಿ ಎಲ್ಲಾರ್ಗೂ ಇಷ್ಟ ಅಲ್ವಾ? ತಿರುಪತಿ ಲಡ್ಡು ಅಷ್ಟು ಇಷ್ಟ ಆಗಕ್ಕೆ ಕಾರಣ ಏನು ಗೊತ್ತಾ? ಆ ತಿರುಪತಿ ಲಡ್ಡು ಕೌಂಟರ್ ಇರೋ ಜಾಗ. ಓಕೆ. ವಾಯುವ್ಯದಲ್ಲಿ ತಿರುಪತಿ ಲಡ್ಡು ಕೌಂಟರ್ ಇರೋದು. ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಸರಿ, ನೀವು ಬಿಸ್ನೆಸ್ಸಲ್ಲಿ ಸೇಲ್ ಮಾಡುವಂತಹ ವಸ್ತುಗಳನ್ನ ತಗೊಂಡೋಗಿ ವಾಯುವ್ಯದಲ್ಲಿಟ್ಟರೆ ಅದ್ರ ಸೇಲ್ ಜಾಸ್ತಿ ಆಗುತ್ತೆ. ಓಕೆ. ಆಸ್ ಇಟ್ ಈಸ್ ಇಟ್ಸ್ ಎ ಬಿಸ್ನೆಸ್ ಅಲ್ವಾ? ತಿರುಪತಿಯಲ್ಲಿ ಲಡ್ಡು ಮಾರ್ತಾರೆ, ಅವ್ರು 5 ರೂಪಾಯಿಗೆ ಮಾರ್ಬೋದು, 10 ರೂಪಾಯಿಗೆ ಮಾರ್ಬೋದು. ದೇ ಆರ್ ಸೆಲ್ಲಿಂಗ್. ತಿರುಪತಿ ಅಲ್ಲಿಟ್ಟಿರೋ ಲಡ್ಡು ಕೌಂಟರ್ ಡೈರೆಕ್ಷನ್ ಬಂದು ನಾರ್ತ್ ವೆಸ್ಟು ಯಾವಾಗಲೂ ನಮಗೆ ಅಟ್ರಾಕ್ಷನ್ ಕೊಡುತ್ತೆ, ಅದ್ರ ಕಡೆ ಅಟ್ರಾಕ್ಷನ್ ಹೆಚ್ಚು ಮಾಡುತ್ತೆ. ಅದಕ್ಕೆ ಇವಾಗ ಯಾರು ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರ ಐಟಮ್ಸ್ ತೊಗೊಂಡೋಗಿ ನಾರ್ತ್ ವೆಸ್ಟಲ್ಲಿ ಇಟ್ಟರೆ ಖಂಡಿತವಾಗ್ಲೂ ಸೇಲ್ ಜಾಸ್ತಿ ಆಗುತ್ತೆ. ಓಕೆ. ಆ್ಯಸ್ ಯೂಶುವಲ್ ತಿರುಪತಿಯಲ್ಲಿ ಲಡ್ಡು ಜಾಸ್ತಿ ಸೇಲ್ ಆಗುತ್ತೆ ಅಲ್ವಾ? ತಿರುಪತಿ ವಾಸ್ತು ಅಷ್ಟೊಂದು ಫೇಮಸ್ ಆಗಿರೋ ಕಾರಣ, ಸೊ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಈವನ್ ಬೆಟ್ಟಗಳು ಕೂಡ ವಾಸ್ತು ಪ್ರಕಾರನೇ ಅಲ್ಲಿ ಇದೆ. ಆಗಿದೆ. ವೆರಿ ನೈಸ್.